ಇವನ್ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಬೆಂಗಳೂರಿನ ಜನತೆಯ ಬೆಚ್ಚಿ ಬೀಳುವಂಥ ಒಂದು ಸುದ್ದಿ, ಒಂದು ತ್ರಿಬಲ್ ಮರ್ಡರ್ ಕೂಡ ನಡೆದಿದೆ. ಅದು ಬೆಂಗಳೂರಿನ ಪಿಣ್ಯ ಸಮೇತ ಜಾಲಹಳ್ಳಿ ಕ್ರಾಸ್ನ ಚೊಕ್ಕನಹಳ್ಳಿಯಲ್ಲಿ ಕೂಡ ನಡೆದಿದೆ. ಮೃತ ದುರ್ವೈದ್ಯಗಳು ಹೇಮಾವತಿ, ನವ್ಯ ಹಾಗೂ ಭಾಗ್ಯಮ್ಮ ಅಂತೇಳಿ ಮಾಹಿತಿ ಬಂದಿದೆ. ಪತಿಯೇ 3 ಜನರನ್ನು ಕೂಡ ಕೊಂದಿರೋದು. ಪತಿ ಸ್ವತಃ ಗಂಗರಾಜ್ ಅಂತ. ಈತ ಮೂಲತಃ ಹೋಮ್ ಗಾರ್ಡ್ ಆಗಿದ್ದ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನಲ್ಲಿ. ಸಿಂಪಲ್ಲು ಇಷ್ಟೇ, ಸಂದೇಹ ಇರುತ್ತೆ, ನನ್ನ ಹೆಂಡತಿ ಮೇಲೆ ಸಂದೇಹ ಇರುತ್ತೆ. ಆ ನಿಟ್ಟಿನಲ್ಲಿ ಈತ ಮಾರಕಾಸ್ತ್ರದಿಂದ 3 ಜನರನ್ನು ಕೂಡ ಕೊಂದಿದ್ದಾನೆ. ತ್ರಿಬಲ್ ಕೂಡ ಮರ್ಡರ್ ಕೂಡ ಮಾಡಿ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದೆ ಹೇಳ್ಬೋದು. ಮೂಲತಃ ಗಂಗರಾಜು ಒಬ್ಬ ಹೋಮ್ ಗಾರ್ಡ್ ಆಗಿರ್ತಾನೆ. ಕೊಲೆ ಉದ್ದೇಶ ಏನು ಅಂತ ಪೊಲೀಸರು ಪ್ರಾಥಮಿಕ ತನಿಖೆ ಮಾಡಿದ್ದಾರೆ. ತನಿಖೆಯಲ್ಲಿ ಏನು ಬೆಳಕಿಗೆ ಬಂದಿದೆ ಅಂದರೆ, ಹೆಂಡತಿ ಮೇಲೆ ಸಂದೇಹ ಪಟ್ಟಿದ್ದಾನೆ, ಅವಳ ಶೀಲದ ಬಗ್ಗೆ ಸಂದೇಹ ಪಟ್ಟು ಈತ ಮರ್ಡರ್ ಮಾಡಿದ ಅಂತ ಹೇಳ್ಬೋದು. ಈತ ಏನೆಲ್ಲ ಪೊಲೀಸರ ಮುಂದೆ ವಿಚಾರಣೆ ಮಾಡ್ಬೇಕಾದ್ರೆ ಏನು ಹೇಳ್ಕೊಂಡಿದ್ದಾನೆ ಅಂದರೆ, ಹೆಂಡತಿ ಈ ರೀತಿ ನಾನು ಆಫೀಸ್ಗೆ ಹೋದ ನಂತರ ಬೇರೆಯವ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರು, ಸರಿ ಇಲ್ಲ, ಆ ರೀತಿ ಸಂದೇಹ ಪಟ್ಟು ಕೇವಲ ಸಂದೇಹದ ಕಾರಣಕ್ಕೋಸ್ಕರ ಈತ ಮರ್ಡರ್ ಕೂಡ ಮಾಡಿದಾನೆ ಅಂತ ಹೇಳಿ ಬೆಳಕಿಗೆ ಬಂದಿದೆ. ಇದನ್ನು ನೋಡಿ ಭಯಾನಕ ಈ ಮರ್ಡರ್ ನೋಡಿ ಸಾಕಷ್ಟು ಜನ ಬೆಚ್ಚಿ ಬಿದ್ದಾರೆ ಅಂತ ಹೇಳ್ಬೋದು. ಜಾಲಹಳ್ಳಿ ಕ್ರಾಸ್ ಚೊಕ್ಕ ಬಳಿ ಕೂಡ ನಡೆದಿದೆ. ಬುಧವಾರ ಸಂಜೆ ಆಗಿದೆ. ಸ್ವತಃ ಪುತ್ರಿ, ಪತ್ನಿ, ಅದೇ ರೀತಿ ಅತ್ತೆಯ ಮಗಳನ್ನು ಸೇರಿಸಿ 3 ಜನನ ತ್ರಿಬಲ್ ಕೂಡ ಮರ್ಡರ್ ಮಾಡಿದ್ದಾನೆ ಈ ಆರೋಪಿ. ಈ ಸುತ್ತಮುತ್ತಲ ನಿವಾಸಿಗಳು ಇದನ್ನು ಕೇಳಿಬಿಟ್ಟು ಕಂಡು ಕರೆದಲ್ಲೇ ಶಾಕ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ತ್ರಿಬಲ್ ಮರ್ಡರ್ ನೋಡಿದ್ರೆ ಶಾಕ್ ಆಗದಲ್ಲಿ ಇರ್ತಾರೆ. ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂಥ ಸುದ್ದಿ ಕೂಡ ನಡೆದಿದೆ ಅಂತ ಹೇಳ್ಬೋದು. ಪತ್ನಿ ಭಾಗ್ಯಮ್ಮ 38 ವರ್ಷ, ಪತ್ನಿ ಭಾಗ್ಯಮ್ಮ, ಪುತ್ರಿ ನವ್ಯ 19 ವರ್ಷ, ಅದೇ ರೀತಿ ಭಾಗ್ಯಮ್ಮ ಅಂತ ಅಕ್ಕನ ಮಗಳು, ಅವ್ರನ್ನೂ ಕೂಡ ಬಿಟ್ಟಿಲ್ಲ. ಭಾಗ್ಯಮ್ಮನ ಅಕ್ಕ ಮಗಳು ಹೇಮಾವತಿ ಅಂತ ಅವ್ರನ್ನ ಬಿಟ್ಟಿಲ್ಲ. ತ್ರಿಬಲ್ ಕೂಡ ಮಾಡಿದ್ದಾನೆ ಈ ಆರೋಪಿ ಗಂಗರಾಜು ಅಂತ. ಈತ ಸ್ವತಃ ಹೋಗಿ ಪಿಣ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದಾನೆ. ಕಾರಣ ಇಷ್ಟೇ, ಕಳೆದ 6 ವರ್ಷದಿಂದ ಅವರು ನೆಲೆಸ್ತಾ ಇದ್ರು ಜಾಲಹಳ್ಳಿ ಕ್ರಾಸ್ ಸಮೀಪ ಹೆಬ್ಬಗೋಡಿಲಲ್ಲಿ ಈತ ಹೋಮ್ ಗಾರ್ಡ್ ಕೆಲಸ ಮಾಡ್ತಾ ಇದ್ದ. ತನ್ನ ಸ್ವಂತ ಮಗಳು ಪ್ರಥಮ ವರ್ಷದ ಪದವಿ ಕೂಡ ಮಾಡ್ತಾ ಇದ್ದು. ತನ್ನ ಹೆಂಡತಿ ಗೃಹಿಣಿ ಆಗಿದ್ಲು. ಅದೇ ರೀತಿ ತನ್ನ ಅಕ್ಕನ ಮಗಳು ಅವಳು ಡೈವರ್ಸ್ ಆಗಿ ಇತ್ತಂತೆ. ಡೈವರ್ಸ್ ಆಗಿದ ನಂತರ ಆಕೆ ಇಲ್ಲೇ ಕೂಡ ವಾಸವಾಗಿಲ್ಲಂತೆ. ಇತ್ತೀಚಿನ ವಿತ್ತೇಶನ ಪಡೆದು ಕೂಡ ವಾಸವಾಗಿಲ್ಲಂತೆ. ಮನೆಯಲ್ಲಿ ಕೂಡ ನೆಲೆಸಿದ್ಲು. ಅವರ ಅಕ್ಕನ ಮಗಳು ಮನೆಯಲ್ಲಿ ಕೂಡ ನೆಲೆಸಿದ್ಲು. ಖಾಸಗಿ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ಲು ಅಂತ ಬೆಳಕಿಗೆ ಬಂದಿದೆ. ಈಗ ಈತ ಶಂಕಿಸಿ ಆಕೆಯ ತನ್ನ ಹೆಂಡತಿಯ ಶೀಲ ಶಂಕಿಸಿ ಗಂಗರಾಜ್ ಅನ್ನೋ ವ್ಯಕ್ತಿ ತ್ರಿಬಲ್ ಮರ್ಡರ್ ಕೂಡ ಮಾಡಿದ್ದಾನೆ. ಈತ 3 ಸತ್ತು ಹೋಗಿರೋದು, ಈ ರೀತಿ 3 ಜನ ಮರ್ಡರ್ ಮಾಡಿರೋದು ಗೊತ್ತಾಗಿ 112ಗೆ ಕರೆ ಮಾಡಿ ನಂತರ ಪೊಲೀಸರು ಬಂದ ನಂತರ ಶರಣಾಗಿದ್ದಾನೆ. ನಂತರ ಅಲ್ಲಿ ಪೊಲೀಸ್ನವರುಗಳೆಲ್ಲ ಬಂದು DCPಗಳೆಲ್ಲ ಬಂದು ಅದನ್ನು ಚೆಕ್ಔಟ್ ಮಾಡಿ ನಂತರ ಇದನ್ನು ಮಾಡಿದ್ದಾರೆ. ಮಚ್ಚು ಹಿಡಿದು ಬಂದ್ಬಿಟ್ಟು ಠಾಣೆಗೆ ಬಂದ್ಬಿಟ್ಟು ಶರಣಾಗಿದ್ದಾರೆ ಅಂತ ಹೇಳ್ಬೋದು. ಆತ ಎಲ್ಲಿ ಮರ್ಡರ್ ಆಗಿದ್ದ ಆತನ ಮನೆಯಲ್ಲಿತ್ತು, ಅಲ್ಲಿಂದ 800 ಮೀಟರ್ನಲ್ಲಿ ಪೊಲೀಸ್ ಸ್ಟೇಷನ್ ಕೂಡ ಇರುತ್ತೆ, ಅಲ್ಲಿಗೆ ಹೋಗಿ ಸರೆಂಡರ್ ಆಗಿದ್ದಾನೆ. ನಿಖರ ಕಾರಣ ಏನು ತಿಳಿದು ಬಂದಿಲ್ಲ. ಸದ್ಯದ ಮಟ್ಟಿಗೆ ಶೀಲದ ಶಂಕೆ ಅಂತ ಹೇಳಿ ಮರ್ಡರ್ ಕೂಡ ಮಾಡಿದ್ದಾನೆ. ಈ ವಿಷಯ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಇದರ ಬಗ್ಗೆ ನಮ್ಮ ಅಭಿಪ್ರಾಯ ತಿಳಿಸಿ. ಶಂಕೆ ಇದ್ದರೆ ಏನೇ ಇದ್ರೂ ಕೂಡ ಒಬ್ಬರನ್ನು ಕೊಲ್ಲುವಷ್ಟು ಅಧಿಕಾರ ಯಾರಿಗೂ ಇಲ್ಲ. ಏನೇ ವೈಯಕ್ತಿಕ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದನ್ನು ಬಗೆಹರಿಸ್ಕೋಬೇಕು. ತೀರಾ ಆಗೋದಿಲ್ಲ ಅಂದರೆ ಡೈವರ್ಸ್ ತಗೋಬೇಕು. ಈ ರೀತಿ ಕೊಂದು ತನ್ನ ಸ್ವಂತ ಮಗಳನ್ನು ಕೂಡ ಕೊಂದು ಅಕ್ಕನ ಮಗಳನ್ನು ಕೂಡ ಬಿಡಲಿಲ್ಲ ಅಂದರೆ ಅವನ ಮೈಂಡ್ ಸೆಟ್ ಹೇಗಿತ್ತು, ಆ ಥರ ಎಷ್ಟು ಇದಾಗ್ಬಿಟ್ಟಿದ್ದವನು, ಎಷ್ಟು ಕ್ರಿಮಿ ಮೈಂಡ್ ಸೆಟ್ ಆಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಬೆಂಗಳೂರು ಜನತೆ ಬೆಚ್ಚಿ ಬಿದ್ದಿದ್ದಾರೆ. ತ್ರಿಬಲ್ ಮರ್ಡರ್ ಕೂಡ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವತಃ ಹೋಮ್ ಗಾರ್ಡ್ ಅಂದರೆ ಪೊಲೀಸ್ ಅಂಡರ್ ಹೋಮ್ ಗಾರ್ಡು ಬರ್ತಾರೆ, ಆ ಥರ ಈ ರೀತಿ ಮಾಡಿದ್ರೆ ಏನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಈ ಸನ್ನಿವೇಶ ಪಿಣ್ಯ ಸುತ್ತಮುತ್ತ ಜನತೆಗೆ ಶಾಕಿಂಗ್ ಆಗಿದೆ, ಭಯಂಕರ ದಿಗ್ಭ್ರಮೆ ಆಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಪಿಣ್ಯ ಪೊಲೀಸವರು ತನಿಖೆ ಸಂಪೂರ್ಣವಾದ ನಂತರ ಬರ್ತದೆ. ಜಸ್ಟ್ ಒಂದು ಶಂಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಳ ಏನಿದೆ ಗೊತ್ತಿಲ್ಲ. ಏನಾದರೂ ಅಫೇರ್ಗೆ ಕಾರಣ ಅನ್ನೋದು ಪೊಲೀಸ್ ತನಿಖೆ ನಂತರವೇ ತೀರ್ಮಾನ ಆಗಬೇಕು. ಇದು ಇವತ್ತಿನ ವಿಡಿಯೋ.